ವಿಜಯನಗರ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಒಬಿಸಿ ಮೋರ್ಚಾ ಅಧ್ಯಕ್ಷರಾದ ಶ್ರೀ ಸಿದ್ದಣ್ಣ ಅವರ ಹುಟ್ಟು ಹಬ್ಬವನ್ನು ಬಿಜೆಪಿ ಪಕ್ಷದ ಮುಖಂಡರು, ಕಾರ್ಯಕರ್ತರು ಹಾಗೂ ಸ್ನೇಹಿತರೊಂದಿಗೆ ಮತ್ತು ಬಂಧು ಮಿತ್ರರೊಂದಿಗೆ ಅದ್ದೂರಿಯಾಗಿ ಆಚರಣೆ ಮಾಡಲಾಯಿತು. ಸಮಸ್ತ ನಾಡಿನ ಜನತೆಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಈ ದಿನ ವಿಶೇಷವಾಗಿ ನನ್ನ ಹುಟ್ಟುಹಬ್ಬ ಸಂಭ್ರಮಾಚರಣೆಯಲ್ಲಿ ನಮ್ಮ ನಾಯಕರಾದಂಥ ಎಚ್ ರವೀಂದ್ರಣ್ಣವರು ಹಾಗೂ BCC ಬ್ಯಾಂಕ್ ಅಧ್ಯಕ್ಷರಾದಂಥ ಚೇರ್ಮನ್ ಚಂದ್ರಪ್ಪ ಅವರು ಹಾಗೂ ಈ ಭಾಗದ ಮುಖಂಡರಂತ ಎಂ ಲಕ್ಷ್ಮೀನಾರಾಯಣವರು, ಆರ್ ಚಂದ್ರಪ್ಪನವರು, ಹನುಮಂತಣ್ಣನವರು ಹಾಗೂ ನಮ್ಮ ಎಲ್ಲ ಮಂಡಲ ಅಧ್ಯಕ್ಷರಾದ CV ರಾಮಂಜನಿಯವರಿಗಿರ್ಬೋದು, BS ಆನಂದ್ ಆಗಿರ್ಬೋದು, ಎಲ್ಲ ನಮ್ಮ BJP ಕುಟುಂಬ ಎಲ್ಲ ಬಂದು ನನಗೆ ವಿಶ್ ಮಾಡಿದ್ದಾರೆ. ಅವರೆಲ್ಲರಿಗೂ ಕೃತಜ್ಞತೆ ಸಲ್ಲಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಚುನಾವಣೆ ಬರ್ತಾ ಇದೆ, ಸಿದ್ಧತೆ ಯಾವ ರೀತಿ ಇದೆ ಸರ್? ಇದು GBA ಇದು ನಮ್ಮ ನಾಯಕರು ಬಿಟ್ಟಿದ್ದು. ನಮ್ಮ ನಾಯಕರು ನೀನ್ ಇಂಥ ಜಾಗಕ್ಕೆ ಹೋಗಿ ಕೆಲಸ ಮಾಡಪ್ಪ ಅಂತಂದ್ರೆ ನಾವು ಮಾಡ್ತೀವಿ ಸರ್, ಇಲ್ಲ ಅಂದ್ರೆ ಏನಿಲ್ಲ ಸರ್. ಎಲ್ಲ ನಮ್ಮ ನಾಯಕರ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆ ಸರ್, ಧನ್ಯವಾದ. ಓಕೆ, ನಮ್ಮ ಆತ್ಮೀಯ ಗೆಳೆಯರು ಮತ್ತೆ ಈ ಅವಲಹಳ್ಳಿ ಭಾಗದ ಬಿಜೆಪಿಯ ಮುಖಂಡರಾದ ನಮ್ಮ ಸಿದ್ದಣ್ಣ ಅವರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಈ ದಿನ ದೇವರು ಅವ್ರಿಗೆ ಉತ್ತಮವಾದ ಆರೋಗ್ಯ, ಐಶ್ವರ್ಯ, ಅಧಿಕಾರ ಭಾಗ್ಯವನ್ನು ಕೊಟ್ಟು ಕಾಪಾಡಲಿ. ಮುಂದಿನ ದಿನಗಳಲ್ಲಿ ಬರ್ತಕ್ಕಂಥ GBA ಚುನಾವಣೆಯಲ್ಲಿ ಅವರ ಧರ್ಮಪತ್ನಿಯವ್ರನ್ನ ಈ ವಾರ್ಡಲ್ಲಿ ನಿಲ್ಲಿಸಿ ಅತ್ಯಧಿಕ ಬಹುಮತದಿಂದ ಅವ್ರು ಜಯಬೇರಿ ಬಾರಿಸ್ಬೇಕು ಅಂತ ನನ್ನಂತ ನೂರಾರು ಜನ ಕಾರ್ಯಕರ್ತರ ಒಂದು ಅಪೇಕ್ಷೆ ಆಗಿದೆ. ಆ ದೇವರು ಭಗವಂತ ಅದನ್ನ ಈಡಿಸ್ಕೊಳ್ಳಿ ಅಂತ ಈ ಮುಖಾಂತರ ನಾನು ಬೇಡ್ಕೊಳ್ತೀನಿ. ಹುಟ್ಟುಹಬ್ಬದ ಶುಭಾಶಯಗಳು ಸಿದ್ದಣ್ಣನವರಿಗೆ. ಮುಂದಿನ ದಿನಗಳಲ್ಲಿ ಬರುವಂತ BBMP ಎಲೆಕ್ಷನ್ ಅಲ್ಲಿ ಅತ್ಯುತ್ತಮವಾಗಿ ಗೆಲ್ಲಬೇಕೆಂದು ನಮ್ಮೆಲ್ಲರ ಅವಳಹಳ್ಳಿ ಭಾಗದ ಜನರ ಆಶೀರ್ವಾದ ಹಾಗೂ ಎಲ್ಲರ ಮಾಡಬೇಕೆಂದು ಕೇಳ್ಕೊಳ್ತೇವೆ. ದಿನ ನಮ್ಮ ಸಿದ್ದಣ್ಣ ಅವರ ಹುಟ್ಟುಹಬ್ಬ. ದೇವರು ಅವರಿಗೆ ಆರೋಗ್ಯ, ಐಶ್ವರ್ಯ, ನೆಮ್ಮದಿ, ಶಾಂತಿ ಎಲ್ಲವನ್ನು ಕೊಟ್ಟು ಸಿದ್ದಣ್ಣನವರ ಹುಟ್ಟುಹಬ್ಬಕ್ಕೆ ಆಗ್ಮಿಸಿ ಯುವಕರ ಕಣ್ಮಣಿ ಎಲ್ಲರೂ ಸೇರಿ ಎಲ್ಲರೂ ಒಗ್ಗಟ್ಟಾಗಿ ಪ್ರದರ್ಶನ ಮಾಡಿ ಅನೇಕ ಇಲ್ಲಿ ನೂರಾರು ಜನರ ಹೆಸರನ್ನ ಹೇಳ್ಬೋದಾಗಿದೆ. ಮೋಹನ್ ಅವರು, ಮತ್ತೆ ಶಶಿ, ಮತ್ತೆ ಜಗಣ್ಣ, ಶಿವರಾಜಣ್ಣ, ಬೆಳಗಾವಿ ಸಾಹೇಬ್ರು, ಮತ್ತೆ ಎಲ್ಲ ನನ್ನ ಸ್ನೇಹಿತರು, ಶರತ್, ಮತ್ತೆ ನನ್ನ ಎಲ್ಲ ಸ್ನೇಹಿತರೆಲ್ಲ ಬಂದಿದ್ದೀರಿ. ಎಲ್ಲರಿಗೂ ಧನ್ಯವಾದಗಳು ತಿಳಿಸ್ತೀನಿ. ಯಾವ್ದು ಮಹಿಳೆಯರು, ನನ್ನ ಅಕ್ಕ ತಂಗಿರಾದಂತಹ ಸಹೋದರಿಯಾದಂತಹ ರೂಪಮ್ಮ ಹೊರಗಡೆ ಬಂದಿದ್ದಕ್ಕೆ ತುಂಬಾ ಹೃದಯದ ಧನ್ಯವಾದಗಳು. ಈಗ ನಾಳೆಗೆ ನಮ್ಮ ಮನೆ ದೇವರ ಜಾತ್ರೆ ಇದೆ. ಈಗ ಈ ಸಿದ್ದಣ್ಣವರ ಹುಟ್ಟುಹಬ್ಬನ ಮುಗಿಸ್ಕೊಂಡು ಹೋಗ್ತಾ ಇದ್ದೀನಿ. ಹೀಗಾಗಿ ಸ್ವಲ್ಪ ಬದಲಾಗಿದೆ. ಏನೇನು ಬದಲಾಗುತ್ತೋ ನೋಡಬೇಕು. ಒಳ್ಳೆಯದಾಗಲಿ, ಶುಭವಾಗಲಿ. ಧನ್ಯವಾದಗಳು. ಒಲೋ ಭಾರತ್ ಮಾತಾ ಕಿ. ಅಧ್ಯಕ್ಷರಾದಂತ ಸತ್ಯ ಸೇವೆ ರಾಮಾಂಜನಿಯವರು ಕೂಡ ಒಂದೆರಡು ಮಾತಾಡ್ತಾರೆ. ಈಗ ಸಿದ್ದಣ್ಣನವರು ಅಭಿಮಾನಿಗಳನ್ನ ಕುರಿತು ಒಂದೆರಡು ಮಾತಾಡ್ಬೇಕಂತ ಕೇಳ್ಕೊಳ್ತೇವೆ.
ನಮ್ಮ ಮನೆ ಹುಡುಗಿ ಹೊರಗಡೆ ಹೋಗಿ ಒಂದು ಹೆಸರು ಮಾಡಿದ್ದೀವಿ ನಮ್ಮೆಲ್ಲ ಅಂಥದ್ರಲ್ಲಿ ಇಂಥ ಮುಖಂಡರೆಲ್ಲ ಸಿದ್ದಣ್ಣಂಥ ಮುಖಂಡರೆಲ್ಲ ಬಂದು ಒಂದು ಸಹಾಯ ಮಾಡ್ತೀನಿ ಹುಡುಗಿ ನೋಡೋದು ಇನ್ನೂ ಒಳ್ಳೆಯ ಹೆಸರು ಮಾಡಲಿ ಅಂತ ಹೇಳ್ತಾರೆ. ಹಾಗೆ ಆ ಹುಡುಗಿ ಹಿಂದೆ ಬೆಳವಣಿಗೆ ಏನು ಬೇಕು ಎಲ್ಲರಿಗೆ ತುಂಬ ಖುಷಿಯಾಗುತ್ತೆ. ಸಿದ್ದಣ್ಣ ಹುಟ್ಟುಹಬ್ಬ ಮೊದಲು ಸಿದ್ದಣ್ಣ ಅವ್ರಿಗೆ ಹುಟ್ಟುಹಬ್ಬದ ಆರ್ಥಿಕ ಶುಭಾಶಯಗಳು. ಆ ದೇವರು ಅವ್ರಿಗೆ ಆಯಿತು ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ಸಂತೋಷ. ಮುಂದಿನ ವರ್ಷ ಅವರು ಕಾರ್ಪೊರೇಟ್ರು ಸಿದ್ದಣ್ಣ ಆಗಿ ಕೌನ್ಸಿಲರ್ ಆಗಿ ಹುಟ್ಟುಹಬ್ಬ ಆಚರಿಸಲು ಒಂದು ಹಾರೈಸ್ತೀನಿ. ತುಂಬ ಖುಷಿ ಆಗ್ತಿದೆ ನನ್ನ ಮಗಳು ಸೆಕೆಂಡ್ ರನ್ನರ್ ಅಪ್ ಆಗಿದ್ದಾಳೆ ಅಂತ. ಅದರಲ್ಲಿ ಪ್ರತಿಯೊಂದು ಅವ್ರ ಬ್ಯಾಕ್ಗ್ರೌಂಡ್ ಬೆನ್ನೆಲುಬು ಅವರು ತಾಯಿಯಿಂದ ನೆಕ್ಸ್ಟ್ ಅವ್ರು ವಿನ್ನರ್ ಆಗಲಿ ಅಂತ ಹಾರೈಸ್ತೀನಿ. ಥ್ಯಾಂಕ್ ಯು. ಆರೋಗ್ಯ ಐಶ್ವರ್ಯ ಸ್ವಲ್ಪ ಸಂಜಯ್ ಮತ್ತು ರಜಿನಿ ಅವರ ಮಗಳಾದ ಲಾಸ್ಯ ಅವರು ಈ ದಿನ ರನ್ನರ್ ಅಪ್ ಆಗಿ ಜೂನಿಯರ್ ಇಂಡಿಯಾ ಮಿಸ್ ಇಂಡಿಯಾ ಕಾರ್ಯಕ್ರಮದಲ್ಲಿ ರನ್ನರ್ ಅಪ್ ಆಗಿ ಪದವಿ ಗಳಿಸಿದ್ದಾರೆ. ನಮಗೆ ಈ ಏರಿಯಾದಲ್ಲಿ ಏನಂದರೆ ಬ್ಯಾಟ್ರಾಯಿನ್ ಕೆಲಸ ಹುಡುಗಿ ಇವತ್ತು ಜೈಪುರ್ಗೆ ಹೋಗಿ ಪ್ರಶಸ್ತಿ ತಂದಿರೋದು ನಮಗೆ ತುಂಬ ಹೆಮ್ಮೆ ವಿಷಯ. ಆದ್ದರಿಂದ ನಮ್ಮ ವಿಜಯನಗರ ಕ್ಷೇತ್ರಕ್ಕೆ ಅವಳು ತುಂಬ ಇತ್ತಂದು ಕೊಟ್ಟಿದ್ದಾಳೆ. ಭಗವಂತ ಅವಳಿಗೆ ಇನ್ನೂ ಹೆಚ್ಚಿನ ಕೆಲಸ ಮಾಡೋದಕ್ಕೆ ಮತ್ತು ಅವಳು ಏನು ಕಾಂಪಿಟೇಷನ್ ಮಾಡ್ತಾಳೆ ಎಲ್ಲದಕ್ಕೂ ನಾನು ಕೂಡ ಸಹಕರಿಸ್ತೀನಿ. ಎಲ್ಲ ಭಗವಂತ ಅವಳಿಗೆ ಆರೋಗ್ಯ ಭಾಗ್ಯ ಕೊಟ್ಟು ಆಯುಸ್ ಕೊಟ್ಟು ಕಾಪಾಡಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೀನಿ. ಸರ್, ಇದರಲ್ಲಿ ನಮ್ಮ ಸಂಜಯ್ ಮತ್ತು ರಜಿನಿ ಭಾಳ ಕಷ್ಟ ಜೀವಿತದಲ್ಲಿ ಬಂದಿದ್ದು. ಅವರು ಈ ಕಾಂಪಿಟೇಷನ್ಗೆ ನನ್ನ ಮಗಳು ಯಾಕೆ ಬಡವ್ರ ಮಕ್ಕಳು ಬೆಳೀಬಾರ್ದು ಅನ್ನೋ ಉದ್ದೇಶದಿಂದ ಅವರು ಕಷ್ಟಪಟ್ಟು ಪ್ರತಿಯೊಂದು ಹೆಜ್ಜೆಗೂ ಮಗಳಿಗೆ ಏನು ಸಹಕಾರ ಬೇಕೋ ಅದನ್ನು ಕೊಡ್ತಾ ಬಂದಿದ್ದಾರೆ. ಭಗವಂತ ಅವರಿಬ್ಬರಿಗೂ ಕೂಡ ಆರೋಗ್ಯ ಭಾಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ಅವರ ಭಗವಂತನಲ್ಲಿ ಕೇಳ್ಕೊತೀನಿ.